ಒಂದು ಪರಿಕಲ್ಪನೆಯನ್ನು ಏನು ಕೊಡಲಾಗಿದೆ ಅಂದರೆ ವೈದಿಕರು, ಬೌದ್ಧರು, ಜೈನರು ಲಿಟ್ರಲಿ ಬಡದಾಡ್ತಾ ಇದ್ದರು, ರಕ್ತಪಾತದ ಸನ್ನಿವೇಶ ಇತ್ತು ಆ ಕಾಲದಲ್ಲಿ. ಎಷ್ಟರ ಮಟ್ಟಿಗೆ ಸತ್ಯ? ಅಶೋಕನ ನಂತರ 200 ವರ್ಷಗಳ ನಂತರ ಕಲಿಂಗದಲ್ಲಿ ಖಾರವೇಲ ಅಂತ ಒಬ್ಬ ರಾಜನ ಶಾಸನ. ನೀವು ಉದಯಗಿರಿಗೆ ಹೋಗಲೇಬೇಕು. ಒಡಿಶಾ ಬಹಳ ಪ್ರಮುಖವಾದ ರಾಜ್ಯ. ದುರದೃಷ್ಟವಶಾತ್ ಅದು ಇವಾಗ ಅಷ್ಟೊಂದು ಬೆಳಕಿನಲ್ಲಿಲ್ಲ. ಖಾರವೇಲನೂ ಬರೆಸ್ತಾನೆ. ಅಶೋಕನ 200 ವರ್ಷದ ನಂತರವೂ ಎಲ್ಲ ರಾಜರೂ, ನಮ್ಮ ಸನಾತನ ಧರ್ಮವನ್ನು ಅನುಷ್ಠಿಸುತ್ತಿದ್ದ ಎಲ್ಲ ರಾಜರು, ಜೈನರಾಗಿರಬಹುದು, ಬ್ರಾಹ್ಮಣ ಧರ್ಮ ಅಂತಲೇ ಬರೋದು. ಆಗಿನ ಬೌದ್ಧ ಗ್ರಂಥಗಳಲ್ಲಿ ಹಿಂದೂ ಅನ್ನೋದು ಇರಲಿಲ್ಲ. ಹಿಂದೂ ಅಂತ ಬಂದಿದ್ದು ಪರ್ಷಿಯಾದ, ನಾನಾಗಲೇ ಹೇಳಿದ್ನಲ್ಲ, ಅಕೆಮಿನಿಯಾ ಎಂಪೈರ್ನ ಡೇರಿಯಸ್ ಅವ್ರಿಗೆ ಸಿಂಧೂ ನದದ ಆಚೆಗಿದ್ದವರೆಲ್ಲ ಹಿಂದೂಗಳು. ಉಚ್ಚಾರ ಬರಲ್ಲ ಅಂತಿಲ್ಲ. ಆ ಕಾಲದಲ್ಲಿ ಅದನ್ನು ಹಿಂದೂ ಅನ್ನೋಕ್ಕೆ ಶುರು ಮಾಡಿದ್ರು. ಮೊದಲ ಲಿಪಿ ಡೇರಿಯಸ್ ಬರ್ಸೋದ್ರಲ್ಲಿ ನನ್ನ ಆಳ್ವಿಕೆಯಲ್ಲಿರೋ ಪ್ರದೇಶಗಳಲ್ಲಿ ಹಿಂದವೀಯ ಅಂತಾನೆ, ಅಂದರೆ ಸಿಂಧುವಿನ ಆಚೆಗಿರೋದು. ನಾವೆಲ್ಲ ಭೌಗೋಳಿಕವಾಗಿ ಸಿಂಧುವಿನ ಈ ತೀರದಲ್ಲಿರೋರೆಲ್ಲ ಹಿಂದೂಗಳೇ. ಇವತ್ತು ಯಾರು ನಾನು ಹಿಂದೂ ಅಲ್ಲ ಅಂದರೆ ನಗು ಬರುತ್ತೆ. ನೀವು ಮೊದಲು ಸಿಂಧು ದಾಟ್ ಹೋಗಿ ಆಮೇಲೆ ಹಿಂದೂ ಅಲ್ಲ ಅನ್ನಿ ಅಂತ. ಇದು ಧರ್ಮಕ್ಕೆ ಏನೂ ಸಂಬಂಧಿಸಿದ್ದಲ್ಲ. ಇದೇ ಸಿಂಧುನ ಗ್ರೀಕರು ಇಂಡಸ್ ಅಂತ ಮಾಡಿ ನಮ್ಮನ್ನು ಇಂಡಿಯಾ ಅಂದರು. ನಮ್ಮ ಮೂಲ ಧರ್ಮ ಬ್ರಾಹ್ಮಣ ಧರ್ಮ ಅಂತಲೇ ಎಲ್ಲ ಬೌದ್ಧ ಗ್ರಂಥಗಳಲ್ಲೂ ಇರೋದು. ಬ್ರಾಹ್ಮಣ ಧರ್ಮೀಯ ಸೂತ್ರ ಅಂತಲೂ ಬುದ್ಧ ಬರೆದಿದ್ದಾನೆ. ಬರೀ ಬ್ರಾಹ್ಮಣವೇ ತುಂಬಿದೆ. ಬ್ರಹ್ಮದಲ್ಲಿ ಚರಿಸೋನು ಬ್ರಾಹ್ಮಣ, ಜಾತಿ ಬ್ರಾಹ್ಮಣ ಅಲ್ಲ. ವರ್ಣ ಅಂದರೆ ವೃಣು, ನಿಂಗೆ ಏನು ಬೇಕೋ ಅದನ್ನ ಆರಿಸ್ಕೋಬಹುದು ಅನ್ನೋ ಧಾತು ಅದರ ವ್ಯುತ್ಪತ್ತಿ. ಅದರಿಂದ ಆಗಿನ ಕಾಲದಲ್ಲಿ ರಾಜ ಯಾವುದೇ ಆಚರಣೆಯಲ್ಲಿ ಇದ್ರೂ, ಯಾವುದೇ ಮತವನ್ನು ನೆಚ್ಚಿದ್ರೂ ಎಲ್ಲರ ಬಗೆಗೂ ಸಹಿಷ್ಣು ಅನ್ನೋ ಪದವೇ ಇಲ್ಲ ಅಲ್ಲಿ. ಅಸಹಿಷ್ಣು ಅನ್ನೋದಿಲ್ಲ. ಎಲ್ಲರನ್ನೂ ನೀವು ಸಮದರ್ಶಿತ್ವ ಇರಲೇಬೇಕು, ಎಲ್ಲರನ್ನೂ ಒಂದೇ ರೀತಿ ಕಾಣಲೇಬೇಕು. ಅದೇ ರಾಜಧರ್ಮ. ಮತ್ತು ಇನ್ನೊಂದು ಮುಖ್ಯವಾಗಿ ಅಶೋಕನ ಲಿಪಿಗಳು ಓದುವಾಗ ಎಲ್ಲರೂ ದಾರಿ ತಪ್ಪೋದು ಎಲ್ಲಿ ಅಂದರೆ, ಧರ್ಮ ಅಂತ ನೋಡಿದ ತಕ್ಷಣ ಅದು ಬೌದ್ಧದ ಧರ್ಮ ಅಂದ್ಕೊಂಡ್ಬಿಡ್ತಾರೆ. ಧರ್ಮ ರಾಜಕಾರಣ ಎರಡು ಪೃಥಕ್ಕಾಗಿರೋದು ಈಗ. ಆಗ ನಮ್ಮ ಸಮಾಜದ ಬೇಸಿಕ್ ಫ್ಯಾಬ್ರಿಕ್ಕೇ ಧರ್ಮವಾಗಿತ್ತು. ಸ್ವಧರ್ಮ, ರಾಜನಿಗೂ ಧರ್ಮ, ಕ್ಷತ್ರಿಯನಿಗೂ ಧರ್ಮ, ವೈಶ್ಯನಿಗೂ ಧರ್ಮ, ಶೂದ್ರನಿಗೂ ಧರ್ಮ. ಅದರಿಂದ ಅಶೋಕ ಮಾಡೋದು ಎಲ್ಲ ಧರ್ಮ. ಅದು ಬೌದ್ಧದ ಧರ್ಮ ಅಲ್ಲ. ಧರ್ಮ ಅನ್ನೋದು ಸನಾತನವಾದ ಮಾತ್ರ. ಉಳಿದವೆಲ್ಲ ಮತಗಳು ಅಥವಾ ದರ್ಶನಗಳು. ಈ ಮೂಲಭೂತ ವ್ಯತ್ಯಾಸ ಅರ್ಥವಾಗದೆ ಅಶೋಕನ ಲಿಪಿಗಳನ್ನು ಓದುವ ಅಥವಾ ಓದಿಸೋದೇ ಹಾಗೆ. ಧರ್ಮ ಅಂದ ತಕ್ಷಣ ಬೌದ್ಧ. ಅದರಿಂದ ಅಲ್ಲಿ ಆಗೋದಿಲ್ಲ ಅಸಹಿಷ್ಣುತೆ ಅನ್ನೋ ಪ್ರಶ್ನೆ, ಹೊಡೆದಾಟ ಬಡದಾಟ ಸಾಧ್ಯವೇ ಇಲ್ಲ. ಎಲ್ಲವನ್ನು ರಾಜರು ಒಂದೇ ರೀತಿ ಕಾಣೋರು. ಬೌದ್ಧ ಮತ ಬಹಳ ಕ್ಷೀಣವಾಗಿತ್ತು ಆ ಕಾಲದಲ್ಲಿ. ಅದಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಹೇಳಬಹುದು. ಎಷ್ಟು ನಿಖರವಾಗಿ ಹೇಳಬಹುದು ಅಂದರೆ, ಬೌದ್ಧ ಶಿಲ್ಪಗಳೇ ಆಧಾರ. ಭಾರೂತ್ನಲ್ಲಿ, ಸಾಂಚಿನಲ್ಲಿ ಎಲ್ಲಿಯೂ ವಿಹಾರಗಳಿಲ್ಲ ಶಿಲ್ಪಗಳಲ್ಲಿ. ಒಂದೂ ಕಡೆ 100 ಶಿಲ್ಪಗಳು. ಬುದ್ಧ ಆಗ ಚಿಹ್ನೆಯ ರೂಪದಲ್ಲಿದ್ದ, ಪ್ರತಿಮೆ ಇರಲಿಲ್ಲ. ಇದಕ್ಕೊಂದು ಬಹಳ ಮುಖ್ಯವಾದ ಏನಂತಾರೆ ತಾತ್ವಿಕ ಕಾರಣ ಅಂತಂದರೆ, ಬುದ್ಧನನ್ನು ಕೇಳಿದ್ರು, ನಿನ್ನ ಸಾವಿನ ನಂತರ ನೀನು ಇರ್ತೀಯೋ ಇಲ್ವೋ, ಯಾವ ರೂಪದಲ್ಲಿ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ ಅಂದ. ಹೇಳೋಕ್ಕಾಗದೇ ಇರೋನನ್ನು, ಮತ್ತೆ ಹುಟ್ಟಿ ಬರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋನನ್ನು ಹೇಗೆ ಪ್ರತಿಮೆಯಾಗಿ ರೂಪಿಸೋದು? ಅದವ್ರಿಗೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಚಿಹ್ನೆ ಇಟ್ಕೊಂಡ್ಬಿಡೋಣ. ಆ ಚಿಹ್ನೆಗಳು ಮಾತ್ರ ಇವೆಯೇ ಹೊರತು ಒಂದೇ ಒಂದು ವಿಹಾರವೂ ಇಲ್ಲ. ಕೋಸಲದ ಪ್ರಸೇನಜಿತ್ ಹೋಗ್ತಾನೆ ಬುದ್ಧನ ನೋಡೋಕ್ಕೆ, ಚಿಹ್ನೆಗಳು, ಬುದ್ಧನ ಪ್ರತಿಮೆ ಸಿಗೋದಿಲ್ಲ. ಬಿಂಬಿಸಾರ ಹೋಗ್ತಾನೆ, ಅಶೋಕ ಹೋಗ್ತಾನೆ ಅಂತೆಲ್ಲ ತೋರಿಸ್ತಾರೆ. ವಜ್ರಾಸನ, ಬುದ್ಧ ಕೂತ್ಕೋತಾ ಇದ್ದಿದ್ದು ಇದು ಆಸನ, ಅದೊಂದು ದ್ಯೋತಕ. ಬೋಧಿ ವೃಕ್ಷ ಬರುತ್ತೆ, ಅವನಿಗೆ ಬೋಧಿ ಜ್ಞಾನ ಆಗಿದ್ದು ವೃಕ್ಷದ ಕೆಳಗೆ ಬೋಧಿ ವೃಕ್ಷ. ಹೀಗೆ ಚಿಹ್ನೆಗಳ ಮೂಲಕ ಹೇಳ್ಕೊಂಡು ಬರ್ತಾರೆ. ವಿಹಾರಗಳು ಬೌದ್ಧ ಮತವೇ ಬಹಳ ಕ್ಷೀಣಿಸಿತ್ತು. ಅದಕ್ಕೆ ಅಸ್ತಿತ್ವ ಇರಲೇ ಇಲ್ಲ. ಪ್ರಬಲವಾಗಿದ್ದಿದ್ದು ಜೈನರು, ಅದರಲ್ಲೂ ಕಲಿಂಗದಲ್ಲಿ.